ಅಮ್ಮ, ಇವತ್ತು ನಮ್ಮ ಸ್ಕೂಲಲ್ಲಿ ಒಂದು ಹುಡುಗ ಚಿಪ್ಪೀಸ್ ತಂದಿದ್ಯಾ, ಮಾಡ್ಕೊಡ್ತೀಯಾ? ಸರಿ. ಚಿಪ್ಪೀಸ್ ಮಾಡಲು ಕಡಲೆಕಾಳು. ಚಿಪ್ಪೀಸ್ ಅಂದರೆ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಇದು ಕಡಲೆಕಾಳಿಂದ ಮಾಡೋ ಹೈ ಪ್ರೋಟೀನ್ ಕಡಲೆಕಾಳು ಟಾಕೋಸ್ ಕೂಡ ನೀವು ಅಂದ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿರೋದು ಕೂಡ ಆಗ್ಬೋದು, ಇಲ್ಲಾಂದರೆ ಮೊಳಕೆ ಬಂದಿರೋ ಕಡಲೆಕಾಳು ಕೂಡ ಯೂಸ್ ಮಾಡ್ಬೋದು. ಒಂದು ವಿಷಲ್ನ ಕುಗ್ಗಿಸ್ಕೊಂಡಿದ್ದೆ ನಾನಿಲ್ಲಿ. ಬೆಂದಿರೋ ಕಡಲೆಕಾಳನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ರುಬ್ಕೊಂಡ್ರೆ ಸಾಕು. ಅದಕ್ಕೆ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ, ಕಟ್ ಮಾಡಿರುವ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡ್ರೆ ಸಾಕು. ಇಲ್ಲಾಂದರೆ ಕೈಯಲ್ಲಿ ಕೂಡ ಪುಡಿ ಮಾಡಿ ಹಾಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇದನ್ನು ಪಿಜ್ಜಾ ಥರನಾದರೂ ಯೂಸ್ ಮಾಡ್ಬೋದು, ಇಲ್ಲ ಬ್ರೇಕ್ಫಾಸ್ಟ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಇಲ್ಲ ಲಂಚ್ ಬಾಕ್ಸ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಗರಂ ಮಸಾಲ, ಇದರಲ್ಲಿ ಜಾಸ್ತಿ ಸ್ಪೈಸಸ್ ಏನು ಯೂಸ್ ಮಾಡಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ತೀವಲ್ಲ ಆ ರೀತಿ ಬರಬೇಕಿದು. ನೀರು ಹಾಕೋಬೇಡಿ, ಈ ರೀತಿ ಬಂದರೆ ಸಾಕು. ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಂಡಿದೆ. ಹಂಚ ಮೇಲೆ ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಹಂಚ ಮೇಲೆ ಇಟ್ಬಿಟ್ಟು ಚಪಾತಿಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ರಾತ್ರಿ ಉಳಿದಿರೋ ಚಪಾತಿಲಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಎಲ್ಲ ಕಡೆ ನೀಟಾಗಿ ಹರಡೋ ಹಾಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಟೇಸ್ಟ್ ಮಾತ್ರ ಪಿಜ್ಜಾಕ್ಕಿಂತ ಸೂಪರಾಗಿದೆ ಟೇಸ್ಟು. ನೋಡಿ ಯಾವ ರೀತಿ ಆಗಿದೆ ಅಂತ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಲೈಕ್ ಮಾಡಿ, ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಬೇಗ ಬೇಗ ಮಾಡಮ್ಮ, ಹೊಟ್ಟೆ ಹಸಿತೈತೆ. ಇರೋ 2 ನಿಮಿಷದಲ್ಲಿ ಆಗೋಗುತ್ತೆ. ಇದ್ರ ಮೇಲೆ ನೀವು ಬೇಕಾದರೆ ಟೊಮೊಟೊ, ಆನಿಯನ್ ಎಲ್ಲ ಹಾಕ್ಕೋಬೋದು. ಟೊಮೊಟೊ ಸಾಸು, ಮಯೋನೀಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹೀಗೆ ಕೂಡ ತಿನ್ಬೋದು, ಇಲ್ಲಾಂದರೆ ರೋಲ್ ಮಾಡಿಕೊಂಡು ಕೂಡ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಲಂಚ್ ಬಾಕ್ಸ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡಿಕೊಡ್ಬೋದು. ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ಬೋದು. ಹೈ ಪ್ರೋಟೀನ್ ಇರುವ. ಅಮ್ಮ, ಇಷ್ಟೊಂದು ಚೆನ್ನಾಗೈತಲ್ಲ, ಪಿಜ್ಜಾಕ್ಕಿಂತ ಸೂಪರಾಗೈತೆ.